ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೇಮನ್ವಿ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಹೇಗೆ ಬಾಳೆದಿಂಡು ಮತ್ತು ಹುಳ್ಳಿಕಾಳು ಬಸ್ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ. ನಾನಿಲ್ಲಿ ಇದ್ರ ಜೊತೆ ಅದೇ ಬಾಳೆದಿಂಡು ಮತ್ತು ಹುಳ್ಳಿಕಾಳಿಂದು ಪಲ್ಯನೂ ಮಾಡಿದ್ದೀನಿ. ಇದು ನೆನೆಸೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿರೋದು. ನೀವು ಬೇಕಿದ್ರೆ ಮಾಡ್ಕೋಬೋದು. ನೋಡಿದ್ರೆ ಇದಕ್ಕೆ ನಾನಿಲ್ಲಿ ಬಾಳೆದಿಂಡನ್ನ ಹೆಚ್ಚಿ ತೊಳೆದಿಟ್ಕೊತಾ ಇದ್ದೀನಿ. ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಕಿಡ್ನಿ ಸ್ಟೋನ್ ಇರೋರಿಗೆ ಕೆಲವೊಂದು ಸಲ ಈ ಸಲ ರಸ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಆದರೆ ನೀವು ಜ್ಯೂಸು ಮಾಡ್ಕೋಬೋದು, ಈ ಥರ ಪಲ್ಯ ಸಾಂಬಾರು ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಾನು ಹುಳ್ಳಿಕಾಳನ್ನ 150 ಗ್ರಾಮ್ ಆಗೋಷ್ಟು ನಾನಿಲ್ಲಿ ಹುಳ್ಳಿಕಾಳನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಣಲಿಗೆ ಇದನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಈ ಕನ್ಸಿಸ್ಟೆನ್ಸಿ ಬರಬೇಕು. ನೀವು ಹಂಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನಿಲ್ಲಿ ಒಂದು ಕುಕ್ಕರ್ಗೆ ಈ ಬಾಳೆದಿಂಡು ತೊಳೆದಿಟ್ಕೊಂಡಿರೋಂಥ ಬಾಳೆದಿಂಡು ಮತ್ತು ಬಾಳೆದಿಂಡನ್ನ ಹಾಕ್ತಾಯಿದ್ದೀನಿ. ಮತ್ತು ಹುಳ್ಳಿಕಾಳನ್ನು ಹಾಕ್ತಾಯಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ, ನೀರನ್ನು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಆಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಹಾಕಿ ನಾನಿಲ್ಲಿ 2 ವಿಷಲ್ ಕೂಗಿಸ್ಕೊಬರ್ಬೇಕು. ಇದಕ್ಕೆ ನಾನು ಮಸಾಲೆಗೆ ಸಾಂಬಾರು ಸೊಪ್ಪು, ಬೆಳ್ಳುಳ್ಳಿ, ಕಾಯಿ ತುರಿ ಮತ್ತು ಈರುಳ್ಳಿ ಇಷ್ಟು ಬೇಕಾಗಿದೆ. ನಾನು ಇದನ್ನೆಲ್ಲನೂ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಮತ್ತು 2 ಸ್ಪೂನ್ ಆಗೋಷ್ಟು ಮನೇಲೇ ಮಾಡಿಟ್ಕೊಂಡಿರೋಂಥ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ, MTR ಅವ್ರದ್ದು. ಇಲ್ಲಿ ನಾವು ಕೂಗಕ್ಕಿಟ್ಟಿದ್ವಲ್ಲ, ಅದು ಕೂಗಾಗಿದೆ. ಈಗ ಅದು ಬೆಂದಿದೆ. ನಾನು ಇದನ್ನು ಒಂದು ಸೋಸ್ಕೊತಾ ಇದ್ದೀನಿ. ಇದನ್ನು ಬಸ್ತಿಟ್ಕೊಂಡಿದ್ದೀನಿ ನಾನು. ಇಲ್ಲಿ ಕೆಳಗಡೆ ನೀರಿದೆ, ಮೇಲ್ಗಡೆ ಕಾಳು ಮತ್ತು ಬಾಳೆದಿಂಡಿದೆ. ಈಗ ಇದನ್ನು ನಾನು ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಆಗೋಷ್ಟು ತಗೊಂಡು ಹಾಕ್ತಾಯಿದ್ದೀನಿ ಇದಕ್ಕೆ. ಇದನ್ನು ಹಾಕಿ ನಾವು ರುಬ್ಕೊಬರೋಣ. ನೀರು ಹಾಕ್ದಂಗೆ ರುಬ್ಕೊಬರೋಣ. ನೋಡಿದ್ರೆ ಈ ರೀತಿ ನುಣ್ಣಗೆ ರುಬ್ಕೊಬರಬೇಕು. ನಾನಿಲ್ಲಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆನ ತೊಗೊಂಡು ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡ್ದಾದ್ಮೇಲೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು 3 ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಹಿಂಗನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ಇದಕ್ಕೆ ಹಿಂಗನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ರಸ ಇರುತ್ತಲ್ಲ, ಏನು ಬೇಯಿಸಿಟ್ಕೊಂಡಿದ್ವಿ ಅದರ ರಸ, ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಿ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೇ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಸ್ತಿರೋ ರಸನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಕುದೀತಾ ಇದೆ. ಇದು ಕುದಿ ಬರಬೇಕು. ನೋಡಿ, ಕುದಿ ಬರ್ತಾ ಇದೆ.
ಕುದೀತಾ ಇರುವಾಗ ನಾನು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ. ಒಂದು 3-4 ನಿಮಿಷ ಇದು ಚೆನ್ನಾಗಿ ಕುದಿ ಬರಲಿ. ನೋಡಿದ್ರೆ ಒಂದು 3-4 ನಿಮಿಷ ಹಂಗೆ ಕುದಿ ಬಂದಾಗಿದೆ. ನಾನಿಲ್ಲಿ ಪಲ್ಯ ಮಾಡ್ಕೊಳ್ಳಿಕ್ಕೆ ನಾನೊಂದು ಬಾಣಲಿಗೆ ಎಣ್ಣೆನ ಹಾಕಿ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆನ ಹಾಕಿ ನಾನಿಲ್ಲಿ ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಾಕೊಂಡು ನಾನು ಇದನ್ನು ಕೆಂಪಗಾಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ ಈರುಳ್ಳಿ ಕೆಂಪಗಾಗಿದೆ. ನಾವು ಈ ಕನ್ಸಿಸ್ಟೆನ್ಸಿಗೆ ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ಹಿಂಗನ್ನ ಹಾಕ್ತಾಯಿದ್ದೀನಿ. ನೋಡಿ ಇದು ಹಿಂಗನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಈ ಬಾಳೆದಿಂಡು ಮತ್ತು ಹುಳ್ಳಿಕಾಳನ್ನ ಹಾಕಿದ್ದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇಷ್ಟನ್ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ನೋಡಿದ್ರೆ ಇಷ್ಟೇ ಪಲ್ಯದ ರೆಸಿಪಿ, ಈಸಿಯಾಗಿ ಮಾಡ್ಕೋಬೋದು. ಇದು ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ಜಾಸ್ತಿ ಇಮ್ಯುನಿಟಿ ಬರುತ್ತೆ. ಇನ್ನೊಂದು ಸ್ವಲ್ಪ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿ ನೋಡಿ ಹಾಕ್ಕೊಳ್ಳಿ. ನೋಡಿದ್ರೆ ಫ್ರೆಂಡ್ಸ್, ಈಗ ಕಾಳು ಮತ್ತು ಸಾಂಬಾರು ಎರಡೂ ರೆಡಿಯಾಗಿದೆ. ಕಾಳು ನೋಡಿ ಚೆನ್ನಾಗಿ ಬಂದಿದೆ, ಸಾಂಬಾರು ನೋಡಿ ಎಲ್ಲೋ ಇದಾಗಿದೆ. ನೋಡಿದರೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು. ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.